ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಂದೀಶ್ ಅಂತ. ಇತ್ತೀಚೆಗೆ ಒಂದು ಸಿನಿಮಾ ಅಬ್ಸೆಷನ್ ಬಂದು ತುಂಬ ಫೇಮಸ್ ಆಗ್ತಿದೆ. ನನಗೆ ಬಹಳ ಸಂತೋಷ. ಬಟ್ ಆ ಥರದ್ದೇ ಒಂದು ಸಿನಿಮಾ ಅದಕ್ಕಿಂತ ಚೆನ್ನಾಗಿದೆ ನನ್ನ ಪ್ರಕಾರ. ಒಂದು ಕನ್ನಡ ಸಿನಿಮಾ ತುಂಬ ಚೆನ್ನಾಗಿ ಹಿಟ್ಟಾಗಲಿಲ್ಲ. ಪ್ಲಸ್ ಇನ್ನೂ ಒಂದು ಈವನ್ ಟುಡೇ ಸಿನಿಮಾ ಬಂದು ಆಲ್ಮೋಸ್ಟ್ 6 months ಆಗಿದೆ. ಈವನ್ ಟುಡೇ ಯಾವ OTT ಪ್ಲಾಟ್ಫಾರ್ಮ್ ಕೂಡ ಆ ಫಿಲಮ್ ಪರ್ಚೇಸ್ ಮಾಡಿಲ್ಲ. ದಟ್ ಈಸ್ ಕಾಲ್ಡ್ ಆ ಹುಡುಗ ಒಬ್ಬ ವಿಲನ್ ಮಾಡಿದಾನೆ. ಆ್ಯಕ್ಟಿಂಗು ಏನು ಮಾಡಿದಾನೆ ಗೊತ್ತಾ? ಪ್ರೇತಾತ್ಮ ನನ್ನ ಸೇನೆ ಕಾಲ ಯಮನಿಗೂ ಮೃತ್ಯುವು ನಾನೇ ಎಂಟು ದಿಕ್ಕಲ್ಲು ನಂದೆ ದರ್ಪ ವೇಷ ತುಂಬಿರೋ ವಿಷದಾಸ. ನಿಮ್ಗೆ ಯಾರಿಗೂ ರಕಸ ಬರೋದವಳು ಕನ್ನಡ ಸಿನಿಮಾ ಅಂತಲೇ ಗೊತ್ತಿಲ್ಲ ಅನ್ಸುತ್ತೆ ಎಷ್ಟೋ ಜನಗಳಿಗೆ. ಬಟ್ ನಾನು ಹೇಳ್ತಿರೋದು ಇಂಗ್ಲೀಷ್ ಸಿನಿಮಾನ ಹೋಗ್ಬಿಟ್ಟು ಥಿಯೇಟರಲ್ಲಿ ನೋಡ್ತೀವಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಅದೇ ರೀತಿ ಒಂದು ಕನ್ನಡದ ಸಿನಿಮಾ ಬಿಟ್ಟು ಜನ ಇಂಗ್ಲೀಷ್ ಸಿನಿಮಾನ ಇಷ್ಟೊಂದು ಪ್ರಮೋಟ್ ಮಾಡ್ತಾರೆ, ಇಷ್ಟೊಂದು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಮಾಡಿ, ನೀವು ಬೇರೆದಕ್ಕೆ ಮಾಡಿ, ಅದಕ್ಕೆ ಬೇಡ ಅಂತ ನಾನು ಹೇಳ್ತಿಲ್ಲ. ಬಟ್ ಇದು ಗೆಲ್ಲಬೇಕಾಗಿತ್ತು. ನನ್ನ ಪ್ರಕಾರ ನನ್ನ ಮನಸ್ಸಲ್ಲಿದ್ದು ಸೂಪರಮ್ ಸೋ ಲೆವೆಲಲ್ಲಿ ಇದು ಹಿಟ್ ಆಗುತ್ತೆ ಅಂತ. ಬಟ್ ಆಮೇಲೆ ಗೊತ್ತಾಯಿತು ಜನಗಳಿಗೆ ಸಸ್ಪೆನ್ಸ್ ಥ್ರಿಲ್ಲರು ಅಂದರೆ ಅದು ಸಸ್ಪೆನ್ಸ್ ಥ್ರಿಲ್ಲರ್ಗಿಂತ ಬೇರೆ ಲೆವೆಲಲ್ಲಿದೆ ಸಿನಿಮಾ. ಅದಾದಮೇಲೆ ಆ ಹುಡುಗನ ಆ್ಯಕ್ಟಿಂಗ್ ಮಾತ್ರ ಇವಳು ಯಾರು ನಿಮ್ಗೆ ಎದುರಿಸ್ತಾಳಲ್ಲ, ಅದರಲ್ಲಿ BGM ನಮಗೆ ನಡಗಿಸುತ್ತೆ. ಪ್ಲಸ್ ಅವಳು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾಳೆ ಬಿಡಿ. ಆ ಲುಕ್ಕು, ಆ ಸ್ಮೈಲು ನಮಗೆ ಶೇಕ್ ಆಗುತ್ತೆ. ಬಟ್ ಈ ಸಿನಿಮಾದಲ್ಲಿ ಫಸ್ಟ್ ಸೀನಲ್ಲೇ ಅವನು ಬರ್ತಾನಲ್ಲ, ಅವನು ಅನಿರುದ್ಧ್ ಭಟ್ ಅಂತ, ನಾನು ಹುಡುಗನ ಗಮನಿಸಿದ್ದೀನಿ. ಇಬ್ಬನಿ ತಬ್ಬಿದ ಎಳೆಯಲ್ಲಿ ಏನೋ ಇದೆಯಲ್ಲ, ಅದೊಂದು ಫಿಲಮ್ಮು. ಆಮೇಲೆ ಧನಂಜಯ್ದು ಪೊಲೀಸ್ ಯಾವುದಪ್ಪ ಅದು ನೆನಪೇ ಬರೋದಿಲ್ಲ ನೋಡಿ, ಮಾತಾಡ್ಬೇಕಾದ್ರೆ ನೆನಪೇ ಬರೋದಿಲ್ಲ. ಹೇಳ್ತೀನಿ ತಡ್ರಿ, ಧನಂಜಯ್ದು ಅಂತ ನಾನು ನೋಡೋದಿಲ್ಲ, ಹಂಗೆ ಹೇಳ್ತೀನಿ. ಹೊಯ್ಸಳದಲ್ಲಿ ಒಂದೇ ಒಳ್ಳೆ ಲೀಡು ಅವನದೇನೆ. ಆ್ಯಕ್ಚುಲಿ ಅವನಿಂದನೇ ಕ್ಯಾರಿ ಆಗೋದು ಸಿನಿಮಾ. ಬಟ್ ಇದರಲ್ಲಿ ಹೇಳ್ತಾ ಇದ್ದೀನಿ ಪರ್ಟಿಕ್ಯುಲರಾಗಿ ಒಬ್ಬ ವಿಲನ್ನು ಅರ್ಧ ಫಿಲಮ್ಮು, ಅದು ಅರ್ಧ ತನಕ ಅವ್ನು ಇರೋದೇ ಇಲ್ಲ ಬಿಡಿ, ಅರ್ಧ ಫಿಲಮ್ ಫುಲ್ ಎತ್ಕೊಂಡೋಗಿದ್ದಾನೆ ಅಂತ ಅವನೇ. ಕೊನೆಯಲ್ಲಿ ಅವನು ಪಾರ್ವತಿ ನೀನು ನೋಡೋಕೆ ಶಿವ ಬಂದ ಅನ್ಕೊಳವ ಅಂತಾನೆ. ಅದು ಮಾತ್ರ ಏನು ಗೊತ್ತಾ, ಸಾರ್ ಕಬಡ್ಡಿ ಸಾರ್ ಅಂತ ಕೊನೆಯಲ್ಲಿ ಅಂದಿರಿ, ಕಾಪಾಡೋ ಸಕ್ಕತ್ತಾಗಿದೆ ಮಾತ್ರ ನಿಜ. ಅದು ಬೆಸ್ಟ್ ಫೀಲ್. ನಾನು ಒಬ್ಬ ನನ್ನ ಸ್ನೇಹಿತ ನೋಡಿದ್ವಿ, ಓಲ್ ಡೇ ನಾವು ಅದರಲ್ಲೇ ಇದ್ದೀವಿ, ಆ ಗುಂಗಲ್ಲೇ ಇದ್ವಿ ಓಲ್ ಡೇ ಟಿಲ್ 7 o'clock ವರ್ಗೂ ಅದೇ ಫೀಲಲ್ಲಿ ಇದ್ವಿ. ಅದೇನು ಗೊತ್ತಾ, ಡೆನ್ನಾನ ಬಟ್ ನನಗೆ ಪರ್ಸನಲಿ ಅಷ್ಟೊಂದು ಫೀಲ್ ಆಯಿತು ಅಂತಂದರೆ, ನನಗೆ ಆ್ಯಕ್ಟಿಂಗ್ ಅಂದರೆ ಜಾಸ್ತಿ ಹುಚ್ಚಿರೋದ್ರಿಂದ ನನಗೆ ಆ ಥರ ಮಾಡಬೇಕು ಅಂತ ಆಸೆ ಇದೆ. ಬಟ್ ಎನಿವೇ ನಾನೇನೋ ಮಾಡ್ಬೇಕಂದಿದ್ನ ಆ ಹುಡುಗನಲ್ಲಿ ನೋಡಿದೆ, ನನಗೆ ಸೀರಿಯಸ್ಲಿ ಬಹಳ ಟಚ್ ಆಗೋಯಿತು. ಅಗ್ರೆಷನ್ ಫೇಸ್ ಇದೆ ರೀ, ಅಗ್ರೆಷನ್ ಫೇಸಲ್ಲಿ ಅವನ ಮೂಗಿದೆ, ಆ ಮೂಗು ಹೆಂಗೆ ಓಪನ್ ಆಗಿಬಿಡುತ್ತೆ ಅಂತಂದರೆ ಅಬ್ಬಬ್ಬಬ್ಬ. ಆಮೇಲಂತೂ ಫೈಟಿಂಗ್ ಎಲ್ಲ ಕೊನೆಯಲ್ಲಿ ರಾಜ್ ಬಿ ಶೆಟ್ಟಿ ಈಸ್ ವೆರಿ ಸಿಂಪಲ್ ಕ್ಯಾರೆಕ್ಟರ್, ಲೇಸಿಯೆಸ್ಟ್ ಫೆಲೋ ಆಫ್ ದಿ ಪೊಲೀಸ್. ಆಮೇಲೆ ಸೀರಿಯಸ್ಗೆ ಹೋಗಿ ಅದು ನೆಗೆಟಿವ್ ಶೇಡ್ಗೆ ಹೋಗಿ ಭಯಂಕರ ಇದೆ ಸಿನಿಮಾ ಮಾತ್ರ. ಏನೋ ಒಂದು ಎಫರ್ಟ್ ಹಾಕಿದಲೇ ನಾನು ಹೇಳ್ತಿರೋದು, ಏನೋ ಡಿಫ್ರೆಂಟಾಗಿ ಸೆಟ್ ಹಾಕಿದ್ದೀವಿ, ಪಟಾಕಿದ್ದೀವಿ ಅಂತ ಏನೇನೋ ಮಾಡ್ಬಿಟ್ಟು ಅಡ್ಗೇಡಿಸ್ಬಿಡ್ದೆ. ನಾನು ಎಷ್ಟೋ ಸಿನಿಮಾ ನೋಡ್ತಾ ಇದ್ದೀನಿ, ನನಗೆ ಮನ್ಸಿಗೆ ಬಂದಿದ್ದೇನು ಅಂತಂದರೆ ನನಗೆ ಮೆಚುರಿಟಿ ಬಂದುಬಿಟ್ಟಿದೆ. ನಾನು ಇದು ಸಿನಿಮಾ ಮೀರಿ ಮೆಚುರಿಟಿ ಬಂದುಬಿಟ್ಟಿದೆ, ಏನು ನೋಡಿದ್ರೂ ಬೇಜಾರಾಗ್ತಾಯಿದೆ ನನಗೆ ಅನ್ಕಡೆ. ಬಟ್ ಈ ಥರ ಸಿನಿಮಾ ನೋಡಿದಾಗ ರಿಯಾಲಿಟಿಗೆ ಹತ್ರ ಆಗಿದೆ. ಒಂದು ಸಾಂಗ್ ಇದೆ ರಿಲೇಟೆಡ್ ಟು ಮಾದೇಶ್ವರ, ತುಂಬ ಚೆನ್ನಾಗಿದೆ, ಪ್ರೇಮ ಅವರು ಆಡಿರೋದು. ಅದಾದಮೇಲೆ ಇವನಿಗೊಂದು BGM ಇದೆ ವಿಲನ್ಗೆ, ಅದಂತೂ ಅಬ್ಬಬ್ಬಬ್ಬಬ್ಬಬ್ಬ ಮೈ ಜುಮ್ ಅನ್ಸಂತ. ಪ್ರೇತಾತ್ಮ ನನ್ನ ಸೇನೆ ಕಾಲ ಯಮನಿಗೂ ಮೃತ್ಯುವು ನಾನೇ ಎಂಟು ದಿಕ್ಕಲ್ಲು ನಂದೆ ದರ್ಪ ವೇಷ ತುಂಬಿರೋ ವಿಷದ ಸರ್ಪ ಹಿಂಸೆ ಕ್ರೌರ್ಯನೇ ನನ್ನ ಧರ್ಮ ಕಂಸ ರಕ್ತಾಕ್ಷ ಬೆರೆತ ಜನ್ಮ ದೃಷ್ಟಿ ಇಟ್ಟರೆ ಸೃಷ್ಟಿ ಧ್ವಂಸ ನಾಶ ವಿನಾಶನ ವಿಧ್ವಂಸ. ಈ ಸಿನಿಮಾ ಗೆಲ್ಲೋದ್ರಿಂದ ಯಾವುದೇ ಕೊರತೆ ಇಲ್ಲ, ಕನ್ನಡ ಸಿನಿಮಾ ಸೋಲ್ಬಾರ್ದು. ಸೊ ಅದು ನನ್ನ ಮೋಟೋ ಇದೆ.
ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಎಲ್ರಿಗೂ ಅರ್ಥ ಆಗುತ್ತೆ ಅಂತಂದೇಳಿ. ರಕ್ಕಸಪುರದೋಳು ಯಾವ OTT ಪ್ಲಾಟ್ಫಾರ್ಮಲ್ಲಿ ಇದೆ ಅಂತ ನೀವಿದ್ದರೆ ಕಾಮೆಂಟ್ ಮಾಡಿ, ಮೆಸೇಜ್ ಮಾಡಿ, ಏನಾದರೂ ಹೇಳಿ. ಬಟ್ ನನಗೆ ಒಂದು ಕನ್ನಡ ಸಿನಿಮಾ ಸೋಲ್ತಲ್ಲ ಅನ್ನೋ ನೋವು ನನಗೀಗಲೂ ಇದೆ. ಎಷ್ಟೋ ಜನ ಹೇಳ್ತಾರೆ 6 ಮಂತ್ಸಿಂದ ಯಾವುದೋ ಒಂದು ಒಳ್ಳೆ ಸಿನಿಮಾ ಬಂದೇ ಇಲ್ಲ. ಸತೀಶ್ ಹೇಳ್ದಂಗೆ ಈ 6 ಮಂತ್ಸಿಂದ ಯಾವುದೋ ಒಳ್ಳೆ ರಕ್ಕಸಪುರದೋಳು ಇಸ್ ದ ಬೆಸ್ಟ್ ಫಿಲಮ್ ನಾನು ಹೇಳ್ತಾ ಇದ್ದೀನಿ. ಅದನ್ನು ಹಿಟ್ ಮಾಡಲೇ ಇಲ್ಲ ಜನ, ನಾವೇನು ಮಾಡೋಕ್ಕಾಗೋದಿಲ್ಲ. ಬಟ್ ನಾನು ಹೇಳ್ತಾ ಇದ್ದೀನಿ, ನಾನು ಎಷ್ಟೋ ಜನಕ್ಕೆ ಹೇಳಿದೆ, ನಾನು ಇನ್ಸ್ಟಾಗ್ರಾಮಲ್ಲಿ ಪ್ರಮೋಟ್ ಮಾಡಿದೆ. ಬಟ್ ನನಗೆ ಆಮೇಲೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ಫೇಮಸ್ ಕನ್ನಡ ಯೂಟ್ಯೂಬರ್, ಹೆಸರು ಬೇಡ, ಓಕೆ, ಅವ್ರವ್ರ ಇಚ್ಛಾಗುಣ ನಾನು ಹೇಳೋದಿಲ್ಲ. ಒಬ್ಬ ಫೇಮಸ್ ಕನ್ನಡ ಯೂಟ್ಯೂಬರ್ನ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಅವ್ನ ನಂಬರ್ ನನ್ನ ಹತ್ರ ಇದೆ. ನಾನು ಮೆಸೇಜ್ ಮಾಡಿದೆ, ಸರ್ ಈ ಥರ ರಕ್ಕಸಪುರದೋಳು ತುಂಬ ಚೆನ್ನಾಗಿದೆ ಸಿನಿಮಾ, ನೀವು ರಿವ್ಯೂ ಕೊಡ್ತೀರಲ್ಲ, ಕೊಡಿ ಇದನ್ನು, ರಿವ್ಯೂ ತುಂಬ ಚೆನ್ನಾಗಿದೆ, ಒಂದ್ಸಲ ಹೋಗಿ ನೋಡಿ ಆಮೇಲೆ ರಿವ್ಯೂ ಕೊಡಿ, ಅದು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ. ನನಗೆ ಆ ಟೀಮ್ ಕಾಂಟ್ಯಾಕ್ಟ್ ಮಾಡಿಲ್ಲ. ದಿಸ್ ಈಸ್ ವಾಟ್ ದ ಸೊಸೈಟಿ ಈಸ್ ಅಂತ ಅನ್ನಿಸ್ಬರ್ತೇನೆ ನನಗೆ. ಅವನು ಸಾಮಾಜಿಕ ಕಳಕಳಿ ಇರೋ ಮನುಷ್ಯ, ರಾಜಕೀಯದ ಆಸಕ್ತಿ ಇರೋ ಮನುಷ್ಯ. ಅವನಿಗೆ ಸಮಾಜದಲ್ಲೇ ಈ ಥರ ನಡೀತು, ಆ ಥರ ನಡೀತು, ಈಗಿದೆ, ಜನ ಅದನ್ನೆಲ್ಲ ಮಾಡ್ತಿದ್ದಾನೆ. ಅದರಿಂದ ಅವನಿಗೆ ರೆವಿನ್ಯೂ ಜನ್ರೇಟ್ ಆಗ್ತಿದೆ. ರೆವಿನ್ಯೂ ಜನ್ರೇಟ್ ಆಗ್ತಿದೆ, ಸಂತೋಷ. ನೀನು ದುಡಿ, ನಿನ್ನ ಸಂಸಾರ ನೀನು ಸಾಕಬೇಕು. ಬಟ್ ನಾನು ಹೇಳ್ತಿರೋದು, ಒಂದು ಒಳ್ಳೆ ಕನ್ನಡ ಸಿನಿಮಾನ ನೀನು ವಾಲಂಟ್ರಿಯಾಗಿ ಬಂದು ಸಪೋರ್ಟ್ ಮಾಡಲ್ಲ, ಪ್ರಮೋಟ್ ಮಾಡಲ್ಲ ಅಂದರೆ ಹೇಗೆ ಸಾಧ್ಯ? ಧ್ರುವ ಸರ್ಜನ್ ರಿಲೀಸ್ ಆದರೆ ಬರ್ತೀರಾ, ದರ್ಶನ್ ರಿಲೀಸ್ ಆದರೆ ಬರ್ತೀರಾ, ಸುದೀಪ್ ರಿಲೀಸ್ ಆದರೆ ಬರ್ತೀರಾ, ಅವ್ರು ಕರೀದೇ ಹೋದ್ರೂ ಫೋನ್ ಮಾಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ತೀರಾ. ನಿಜ ಅಲ್ವಾ? ಇವಾಗ ಎಷ್ಟು ಇಂಟರ್ವ್ಯೂ ಸಿಕ್ಬಿಟ್ರೆ ನನಗೆ ಏನಾಗುತ್ತೆ ಅಂತ ನಿಮ್ಗೆಲ್ರಿಗೂ ಇರುತ್ತೆ. ಬಟ್ ನಮ್ಗೆ ಆ ಥರ ಇಲ್ಲ, ಗುಣ ಇಲ್ಲ ರೀ ನಮಗೆ. ಅವ್ನು ಯಾವನೇ ಆಗಿರಲಿ, ಪ್ರಪಂಚದಲ್ಲಿ ಅವ್ನು ಯಾವನೇ ಆಗಿರಲಿ, ಒಳ್ಳೆ ಕೆಲಸ ಮಾಡೋದನ್ನ ಹೋಗ್ಬಿಟ್ಟು ಹುಡಿಕೊಂಡು ಹೋಗ್ಬಿಟ್ಟು ಬೆಂತಡ್ತೀವಿ. ಕೆಟ್ಟ ಕೆಲಸ ಮಾಡಿದ್ರಾ ಸಾಕಪ್ಪ, ನಿಮ್ಮ ಸವಾಸ ಸಾಕು. ನನಗಿರೋದು ಒಂದು ಲೈಫ್, ಐ ಹ್ಯಾವ್ ಟು ಲೀಡ್ ಮೈ ಲೈಫ್ ವಿತ್ ಪೀಸ್. ದಟ್ ಈಸ್ ಮೈ ಡ್ಯೂಟಿ, ಅದು ನನ್ನ ಧ್ಯೇಯ. ಬಟ್ ನನಗೆ ಅವ್ನು ಹಂಗಂದಿದ್ದು ಬಹಳ ಬೇಜಾರಾಯಿತು. ಅವನ ಮೇಲೆ ಅಗಾಧವಾದ ಗೌರವ ಇತ್ತು. ಈ ಯಂಗ್ ಏಜಲ್ಲಿ ಈ ಹುಡುಗ ಈ ಥರ ಎಲ್ಲ ಸೂಪರ್. ಬಟ್ ಅವನು ಹೇಳಿದ್ನಲ್ಲ, ನನಗೆ ಹೋಯ್ತು. ಬಟ್ ಅವನೊಂದು ಪರ್ಸ್ನಲ್ ಡಿಸಿಷನ್, ನಾನು ಅದನ್ನು ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನನಗೆ ಪರ್ಸ್ನಲಿ ಬೇಜಾರಾಯಿತು. ಸೊ ಈ ಥರ ಇದೆ. ಅಬ್ಸೆಷನ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ರಕ್ಕಸಪುರದೋಳನ್ನ ಮಿಸ್ ಮಾಡ್ಕೋಬೇಡಿ. ಮೇ ಬಿ OTTಗೆ ಬರುತ್ತೆ. AVR ಕನ್ನಡಕ್ಕೋಸ್ಕರನೇ ಮಾಡಿದಾರಲ್ಲ, ಮೇ ಬಿ ಆ ಥರ ಬರುತ್ತೆ. ಆಮೇಲೆ ಇನ್ನೂ ಒಂದು ಪಾಯಿಂಟ್ ಮರ್ತ್ಬಿಡ್ತೀನಿ ನೋಡಿ, ಸಮ್ಟೈಮ್ಸ್ ಬರ್ಕೋಬೇಕಾಗುತ್ತೆ ನಾನು ಏನಾದರೂ ಹೇಳಬೇಕಾದ್ರೆ. ನೆಟ್ಫ್ಲಿಕ್ಸು ಎಲ್ಲರೂ ಹೇಳ್ತಾರೆ ನೆಟ್ಫ್ಲಿಕ್ಸು ಕಂಟೆಂಟ್ ಇದ್ದರೆ ಹುಡಿಕೊಂಡು ತಗೊತಾರೆ ಅಂತ. ಎಲ್ರಿ ನೆಟ್ಫ್ಲಿಕ್ಸು? ಸೀರಿಯಸ್ಲಿ ಹೇಳ್ತೀನಿ ರೀ, ಆ ಸಿನಿಮಾನ ಇಂಗ್ಲೀಷಿಗೆ ಡಬ್ ಮಾಡಿಬಿಡ್ಲಿ, ಅಥವಾ ತೆಲುಗು ತಮಿಳು ಏನೇನಿದೆ ಡಬ್ ಮಾಡಿಬಿಡ್ಲಿ. ತೆಲುಗಲ್ಲಿ ರಿಲೀಸ್ ಆಯಿತು, ಕರೆಕ್ಟು. ಕನ್ನಡದಲ್ಲಿ ರಿಲೀಸ್ ಆಗಿದ್ದು 1 ತಿಂಗ್ಳಿಗೆ ತೆಲುಗಲ್ಲಿ ರಿಲೀಸ್ ಆಯಿತು. ಅದೆಲ್ಲ ವೀಡಿಯೋಸ್ ಎಲ್ಲ ನಾನು ನೋಡಿದ್ದೀನಿ. ಬಟ್ ನಾನು ಪರ್ಸ್ನಲಿ ಹೇಳ್ತಾ ಇದ್ದೀನಿ, ನೆಟ್ಫ್ಲಿಕ್ಸ್ ನೋಡಬೇಕಪ್ಪ. ನಿಮ್ಮ ಟೀಮ್ ಇರುತ್ತೆ ತಾನೆ, ಇದನ್ನು ಪರ್ಚೇಸ್ ಮಾಡಬೇಕು, ಇದನ್ನು ಪರ್ಚೇಸ್ ಮಾಡೋದು ನೋಡಬೇಕಪ್ಪ. ಅದಾದಮೇಲೆ ಬಿಗ್ಗೆಸ್ಟ್ ಮಿಸ್ಟೇಕ್ ಇಸ್ ಇವನು ನಮ್ಮ ಫೈಟಿಂಗ್ ಮಾಸ್ಟ್ರೇ ಪ್ರೊಡ್ಯೂಸರ್ ಅದಕ್ಕೆ. ಆ್ಯಕ್ಚುಲಿ ರವಿ ವರ್ಮನೇ ಪ್ರೊಡ್ಯೂಸರು. ಒಳ್ಳೆ ಸಿನಿಮಾ, ಒಳ್ಳೆ ಕತೆ, ಒಳ್ಳೆ ಡೈಲಾಗ್ಸು, ಒಳ್ಳೆ ಹೀರೋ, ಒಳ್ಳೆ ವಿಲನ್. ಸಿನಿಮಾದಲ್ಲಿ ಅದು ಹೀರೋಯಿನ್ ಥರ ಹೀರೋಯಿನ್ ಇಲ್ಲ, ಅದು ಪಾಪು ಚೆನ್ನಾಗಿ ಮಾಡಿದ್ದಾಳೆ. ಸೊ ಈ ರೀತಿ ಇದೆ. ನಾನು ಹೇಳ್ತಾ ಇದ್ದೀನಿ, ಹಿಂಗಿರ್ಬೇಕಾದ್ರೆ ನೀವು ಕನ್ನಡ ಇಂಡಸ್ಟ್ರಿ ಉಳಿಸ್ಬೇಕಾಗತ್ತೆ. ನಾನು ಹೇಳ್ತಿರೋದು ಏನಪ್ಪ ಹುಚ್ಚಾಟಿಕೆನಲ್ಲಿ ಮಾತಾಡ್ತಿದ್ದಾನೆ ಅಂದ್ಕೋಬೇಡಿ, ಇದೇ ಸತ್ಯ. ಕಲೆ ಎಲ್ಲ ಉಳಿಬೇಕ್ರಿ. ನಮ್ಮ ಚೈಲ್ಡ್ಹುಡ್ ಲೈಫ್ ಯಾಕೆ ಚೆನ್ನಾಗಿತ್ತು ಅಂತಂದರೆ, ಒಂದು ಜನಪದ ಗೀತೆ, ಒಂದು ಭಾವಗೀತೆ, ತಂಬೂರಿ ಇಟ್ಕೊಂಡು ಬರೋನು, ಆಮೇಲೆ ಒಬ್ಬೊಬ್ಬಂದು ಕರಡಿ ಇಟ್ಕೊಂಡು ಬರೋನು, ಅದು ತಾಯ್ತ ಕಟ್ಟಿಸ್ಕೊತಿದ್ವಿ. ಅದೆಲ್ಲ ನಮ್ಮ ಚೈಲ್ಡ್ಹುಡ್ ಲೈಫು ತುಂಬ ಬ್ಯೂಟಿಫುಲ್ ಮಾಡ್ತು. ಅದಕ್ಕೋಸ್ಕರ ಈ ಜನ್ರೇಷನ್ಗೆ ಏನು ಸಿಗುತ್ತೆ ಅದನ್ನು ನಾವು ಕೊಡೋಣ, ಅದನ್ನು ಮಾತ್ರ ನಾನು ಕೊಡೋಣ. ಲೆಟ್ ಮೀ ಸ್ಟಾರ್ಟ್. ಪ್ರೇತಾತ್ಮ ನನ್ನ ಸೇನೆ, ಕಾಲ ಯಮನಿಗೂ ಮೃತ್ಯುವು ನಾನೇ. 8 ದಿಕ್ಕಲ್ಲೂ ನಂದೆ ದರ್ಪ, ದ್ವೇಷ ತುಂಬಿರೋ ವಿಷದ ಸರ್ಪ. ಹಿಂಸೆ ಕ್ರೌರ್ಯನೇ ನನ್ನ ಧರ್ಮ, ಕಂಸ ರಕ್ತಾಕ್ಷ ಬೆರೆತ ಜನ್ಮ. ದೃಷ್ಟಿ ಇಟ್ಟರೆ ಸೃಷ್ಟಿ ಧ್ವಂಸ, ನಾಶ ವಿನಾಶನ ವಿಧ್ವಂಸ. ದಿಸ್ ಈಸ್ ಮೈ ಫಸ್ಟ್ ವಿಡಿಯೋ. ನಂದೀಶ್ ನಾಗೇಂದ್ರ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.